ನಮಸ್ತೆ, ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಸರಳವಾದಂತಹ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಏನಕ್ಕೆಲ್ಲ ಉಪಯೋಗ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ನಿಮಗೆ ಕೂಡ ಹಲವಾರು ಕನಸುಗಳಿರುತ್ತೆ. ಒಂದೊಳ್ಳೆ ಮನೆ ಮಾಡಬೇಕು, ಅಥವಾ ಕಾರ್ ತಕ್ಕೊಳ್ಬೇಕು, ಅಥವಾ ಇಷ್ಟು ಅಮೌಂಟ್ ಮನಿ ಬೇಕು ಅಂತಿರುತ್ತೆ. ಕೆಲವರಿಗೆ ಕೆಲಸ ಸಿಗಬೇಕು ಅಂತಿರುತ್ತೆ. ಕೆಲವರಿಗೆ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇರುತ್ತೆ ಆಲೋಚನೆಗಳು. ಕೆಲವು ಮಕ್ಕಳು ಓದಿ ಫಾರಿನಿಗೆ ಹೋಗಬೇಕು, ವೀಸಾ ಸಿಗ್ತಾ ಇರಲ್ಲ, ಒದ್ದಾಡ್ತಾ ಇರ್ತಾರೆ. ಎಲ್ಲದಕ್ಕೂ ಕೂಡ ಮ್ಯಾನಿಫೆಸ್ಟೇಷನ್ ಹೇಳುವಂಥದ್ದು ಅತ್ಯಂತ ಸುಲಭವಾದಂಥ ವಿಧಾನ. ಇದಕ್ಕೆ ಬೇಕಾಗಿರುವಂಥದ್ದು ಅಂತ ಹೇಳಿದರೆ, ಇವತ್ತಿನ ದಿನ ನಿಮ್ಮ ಮನೆಯಲ್ಲಿ ಸಾಧಾರಣವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಪಲಾವ್ ಎಲೆ ಇದ್ದೇ ಇರುತ್ತೆ ಅಲ್ವಾ. ಈ ಪಲಾವ್ ಎಲೆಯನ್ನು ಬಳಸ್ಕೊಂಡು ಮ್ಯಾನಿಫೆಸ್ಟೇಷನ್ನ ಹೇಗೆ ಮಾಡ್ಬೋದು ಅಂತ ಹೇಳ್ತೇನೆ. ಸದ್ಯಕ್ಕೆ ನನ್ನ ಹತ್ರ ಪಲಾವ್ ಎಲೆ ಇಲ್ಲ, ಯಾಕೆಂದರೆ ನಾನು ಮ್ಯಾನಿಫೆಸ್ಟೇಷನ್ಗೆ ತುಂಬ ಉಪಯೋಗಿಸೋದ್ರಿಂದ ನನ್ನ ಹತ್ರ ಸ್ಟಾಕ್ ಇಲ್ಲ. ಓಕೆ, ಏನು ಮಾಡಬಹುದು ಅಂತ ಹೇಳಿದರೆ, ನೀವು ಒಂದು ಪಲಾವ್ ಎಲೆಯನ್ನು ತೊಗೊಳ್ಬೋದು. ಆ ಪಲಾವ್ ಎಲೆ ಹೇಗಿರಬೇಕು, ಫಸ್ಟ್ ಆಫ್ ಆಲ್ ಕ್ಲೀನಾಗಿರಬೇಕು ಆ ಪಲಾವ್ ಎಲೆ. ಅಂದರೆ ಅದರಲ್ಲಿ ತೂತು ಅಥವಾ ಅದು ಏನು ಅಂತ ಹೇಳಿದರೆ ತುಂಬ ಒಣಗಿರುವಂತಹ ಎಲೆ, ಕಟ್ಟಾಗಿರುವಂತಹದ್ದು ಏನೂ ಇರಬಾರ್ದು. ಕ್ಲೀನಾಗಿರುವಂತಹ ಒಂದು ಪಲಾವ್ ಎಲೆಯನ್ನು ತಗೊಳ್ಳಿ. ಅದರ ಮೇಲೆ ಏನು ಬರಿಬೇಕು ಅಂತ ನಾನು ಹೇಳ್ತೇನೆ. ಅದರಲ್ಲಿ ನೀವು ಫಸ್ಟ್ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಒಂದನೇದಾಗಿ ನೀವೇನು ಬರಿಬೇಕು, ಒಂದು ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಇರೋದು. ನೀವೇನಾದರೂ ನಿಮ್ಮ ಮಗುವಿನ ಎಜುಕೇಷನ್ ಬಗ್ಗೆ ಅಂದ್ಕೊಂಡಿದ್ರೆ ಏನು ಬರಿಬೋದು. ಈಗ ನಿಮ್ಮ ಮಕ್ಕಳ ಹೆಸರು, ಈಗ ನಿಮ್ಮ ಮಗುವಿನ ಹೆಸರು ಲತಾ ಅಂತ ಆಗಿದರೆ, ಲತಾ ಚೆನ್ನಾಗಿ ಓದುತ್ತಿದ್ದಾಳೆ, ಈ ರೀತಿಯಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ವಾಕ್ಯವನ್ನು ಬರಿಬೇಕು. ಕಾರ್ ತಗೊಳ್ತೀರಾ, ಈಗ ಕಾರನ್ನು ತಗೊಳ್ಬೇಕು ಅಂತ ಇರ್ತೀರಾ, ನೀವೇನು ಬರಿಬೇಕು, ನಿಮ್ಮ ಹೆಸರನ್ನು ಬರ್ಕೊಳ್ಳೋದು. ರಮೇಶ್ ಕಾರನ್ನು ಕೊಳ್ಳುತ್ತಿದ್ದೇನೆ. ಓಕೆ, ನೀವೇ ಆದ ಕಾರಣ ಈ ರೀತಿ ರಮೇಶ್ ಕಾರನ್ನು ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಈ ರೀತಿ ಬರಿಬೇಕು. ಎಷ್ಟು ಸಲ? ಒಂದೇ ಸಲ ಬರೆಯೋದು. ಯಾವ ಪೆನ್ನನ್ನು ಯೂಸ್ ಮಾಡಬೇಕು, ನಿಮ್ಮ ಬ್ಲೂ ಅಥವಾ ಗ್ರೀನ್ ಪೆನ್ನನ್ನು ಯೂಸ್ ಮಾಡಬೇಕು. ಓಕೆ, ಬ್ಲೂ ಪೆನ್ ಅಥವಾ ಗ್ರೀನ್ ಪೆನ್ನನ್ನು, ಆದಷ್ಟು ಗ್ರೀನ್ ಪೆನ್ನನ್ನೇ ಉಪಯೋಗಿಸಿ, ಬಹಳ ಒಳ್ಳೆಯದು. ಇಲ್ಲ ಅಂತಾದರೆ ಬ್ಲೂ ಪೆನ್ನನ್ನು ಉಪಯೋಗಿಸ್ಬೋದು. ನೋಡ್ಕೊಳ್ಳಿ, ಪಲಾವ್ ಎಲೆ ತುಂಬ ಸೂಕ್ಷ್ಮವಾಗಿರುತ್ತೆ, ಅದರ ಮೇಲೆ ಬರೆಯೋದು ತುಂಬಾ ಸ್ವಲ್ಪ ಕಷ್ಟ. ಜೆಲ್ ಪೆನ್ ಯೂಸ್ ಮಾಡ್ಬೋದು. ಓಕೆ, ಜೆಲ್ ಪೆನ್ನಲ್ಲಿ ಅಥವಾ ಸ್ಕೆಚ್ ಪೆನ್ ಕೂಡ ಯೂಸ್ ಮಾಡ್ಬೋದು, ವರ್ಕ್ ಆಗುತ್ತೆ. ಸ್ಕೆಚ್ ಪೆನ್ನು, ಜೆಲ್ ಪೆನ್ನನ್ನು ಯೂಸ್ ಮಾಡ್ಬೋದು. ಗ್ರೀನ್ ಅಥವಾ ಬ್ಲೂ ಬಾಲ್ ಪೆನ್ನನ್ನು ಯೂಸ್ ಮಾಡಿ ಈ ರೀತಿ ಪ್ರೆಸೆಂಟ್ ಟೆನ್ಸಲ್ಲಿ, ವರ್ತಮಾನದಲ್ಲಿ ನಿಮ್ಮ ವಾಕ್ಯ ಇರಬೇಕು. ತಗೊಂಡಿದ್ದೇನೆ ಬೇಡ, ಪಾಸ್ಟು ಬೇಡ, ಫ್ಯೂಚರು ಬೇಡ, ಪ್ರೆಸೆಂಟಲ್ಲಿ ನಿಮ್ಮ ವಾಕ್ಯವನ್ನು ಬರಿಬೇಕು. ನಿಮ್ಮ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಇರಲಿ. ಈ ಪೆನ್ನನ್ನು ಯೂಸ್ ಮಾಡಿ ಇದನ್ನು ಬರೆದಾದ್ಮೇಲೆ ನೀವೇನು ಮಾಡಬೇಕು, ನಿಮ್ಮ ಕೈಯಲ್ಲಿ ಅದನ್ನು ಹೋಲ್ಡ್ ಮಾಡಿ ಹೀಗೆ ಹಿಡ್ಕೊಂಡು ಒಂದು 5 ನಿಮಿಷ ಕಣ್ಣು ಮುಚ್ಚಿ ಬ್ರಹ್ಮಾಂಡಕ್ಕೆ ನಿಮ್ಮ ಮನವರಿಕೆ ಮಾಡಿ. ನೀವು ಏನು ಅಂದ್ಕೊಂಡಿದ್ದೀರಾ, ಈಗ ಉದಾಹರಣೆಗೆ ಲತಾ ಅನ್ನುವಂಥವಳು ನನ್ನ ಮಗಳು ಅಂತಲೇ ಇಟ್ಕೊಳ್ಳಿ. ಆ ಮಗುವಿಗೆ ನಾನೇನು ಹೇಳ್ತೇನೆ, ನನ್ನ ಮಗು ಚೆನ್ನಾಗಿ ಓದಬೇಕು, ಅದಕ್ಕೆ ಒಳ್ಳೆ ಮಾರ್ಕ್ ಬರಬೇಕು, ಅದಕ್ಕೆ ಒಳ್ಳೆ ರಿಸಲ್ಟ್ ಬೇಕು ಅಂತ ನೀವು ಎಷ್ಟು ಪರ್ಸೆಂಟೇಜ್ ಲೆಕ್ಕ ಹಾಕಿದ್ದೀರೋ ಅದನ್ನು ಮನಸ್ಸಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ಬ್ರಹ್ಮಾಂಡಕ್ಕೆ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳೋದು 1-2 ಸಲ. ಓಕೆನಾ? ಈ ರೀತಿ ಹೇಳಿಬಿಟ್ಟು ಅನಂತರ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಒಂದು ಪ್ಲೇಟ್ ತಗೊಳ್ಳಿ. ಆ ಪ್ಲೇಟಲ್ಲಿ ಪಲಾವ್ ಎಲೆಯನ್ನು ಇಟ್ಟು ಏನು ಮಾಡಬೇಕು, ಆ ಪಲಾವ್ ಎಲೆಯನ್ನು ಇಟ್ಟು ಒಂದು ಕರ್ಪೂರವನ್ನು ಇಟ್ಟು ಅದನ್ನು ಬರ್ನ್ ಮಾಡಿ, ಸುಟ್ಟುಬಿಡಿ. ಸುಟ್ಟಿದ ಮೇಲೆ ಆ ಬಂದಿರುತ್ತಲ್ಲ ಬೂದಿ, ಆ ಬೂದಿಯನ್ನು ತಗೊಂಡು ಹೋಗಿ ಹೊರಗಡೆ ನಿಮ್ಮ ಗಿಡದ ಹತ್ರ ಗಾಳಿಗೆ ಅದನ್ನು ಬ್ಲೋ ಮಾಡಿ, ಉಫ್ ಅಂತ ಊದ್ಬಿಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಚಕಿಟ್, ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯಿತು. ಇದು ಎಷ್ಟು ಸಲ ಮಾಡಬೇಕು, ಒಂದು ಗುರುವಾರ, ನೆಕ್ಸ್ಟ್ ಗುರುವಾರ, ಮತ್ತೊಂದು ಗುರುವಾರ, ಹೀಗೆ 3 ಗುರುವಾರ ಮಾಡಬೇಕು. ಥರ್ಸ್ಡೇ, ಓಕೆ, ಅಥವಾ 3 ಹುಣ್ಣಿಮೆ ಅಥವಾ 3 ಗುರುವಾರ ಮಾಡೋದ್ರಿಂದ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅತ್ಯಂತ ಸುಲಭವಾದಂಥ ವಿಧಾನ ಮತ್ತು 100% ಟ್ರಸ್ಟ್ ವರ್ತಿ. ಇದನ್ನು ಮಾಡಿ ನೋಡಿ, ಮತ್ತೆ ರಿಸಲ್ಟ್ನ ಕಮೆಂಟಲ್ಲಿ ತಿಳಿಸಿ. ಓಕೆ, 1. 2ನೇದೇನು ಅಂತ ಹೇಳಿದರೆ, ಕೆಲವೊಂದು ಸಲ ಏನಾಗುತ್ತೆ,
ಮನೆಯಲ್ಲಿ ನೆಗೆಟಿವ್ನೆಸ್ಸು ಜಾಸ್ತಿ ಇರುತ್ತೆ. ಆಗ ಏನಾಗುತ್ತೆ, ಮನೆಯಲ್ಲಿ ಪದೇ ಪದೇ ಗಂಡ ಹೆಂಡತಿ ಜಗಳ ಆಗ್ತಾ ಇರುತ್ತೆ, ಅಥವಾ ಮಗುವಿಗೆ ಹುಷಾರಿಲ್ಲದೆ ಆಗ್ತಾ ಇರುತ್ತೆ, ಅಥವಾ ಫೈನಾನ್ಷಿಯಲಿ ತುಂಬ ಲಾಸನ್ನು ನೋಡ್ತಾ ಇರ್ತೀವಿ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದಾಗ ನೆಗೆಟಿವ್ ಎನರ್ಜಿಗಳು ತುಂಬ ಕಾರಣ ಆಗುತ್ತೆ. ನಿಮ್ಮ ರಿಲೇಷನ್ಸಲ್ಲೇ ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ಏನು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಮನೆಯವ್ರದ್ದೇ ಇರಬಹುದು, ಅಥವಾ ನಿಮ್ಮ ಅಂಥದ್ದು ಅಂತ ಹೇಳಿದ್ರೆ ನೀವು ಹೋಗುವಂಥ ಕೆಲಸದಲ್ಲಿ ಬಿಸ್ನೆಸ್ ಮಾಡುವಂತಹ ಜಾಗದ ನೆಗೆಟಿವ್ ಎನರ್ಜಿ ಇರ್ಬೋದು. ನಿಮಗೆ ಗೊತ್ತಾಗಲ್ಲ, ನಿಮ್ಮ ಆರ ಅದನ್ನು ಸ್ವೀಕರಿಸಿ ಮನೆ ಒಳಗಡೆ ಬರೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ, ಮನೆಯಲ್ಲಿ ಸದಾ ಕಿರಿಕಿರಿ ಶುರುವಾಗುತ್ತೆ. ಇದಕ್ಕೆ ಹೇಗೆ ಮಾಡ್ಬೋದು, 2 ಅಥವಾ 3 ಪಲಾವ್ ಎಲೆಗಳನ್ನು ತಗೊಳ್ಳಿ. ಅದನ್ನು ತಗೊಂಡು ಏನು ಮಾಡಿ, ಒಂದು ಕರ್ಪೂರವನ್ನು ಇಡಿ. ಕರ್ಪೂರವನ್ನು ಇಟ್ಟು ಶನಿವಾರ ನೆನಪಿಟ್ಕೊಳ್ಳಿ, ಪ್ರತಿ ಶನಿವಾರ ಏನು ಮಾಡಬೇಕು, ಅದನ್ನು ಬರ್ನ್ ಮಾಡಬೇಕು. ಓಕೆನಾ? ಅದನ್ನು ಸಂಪೂರ್ಣವಾಗಿ ಬರ್ನ್ ಮಾಡಿ ಮತ್ತೆ ಅದನ್ನು ಹೊರಗಡೆ ತಗೊಂಡೋಗಿ ಚೆಲ್ಲಿಬಿಡಿ ಅಥವಾ ಊದಿಬಿಡಿ. ಇದು ಕೂಡ ಏನು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಪಲಾವ್ ಎಲೆಗೆ ಅದರದೇ ಆದಂಥ ಫ್ರ್ಯಾಗನ್ಸ್ ಇದೆ, ನಿಮಗೆ ಗೊತ್ತಿದೆ ಅಲ್ಲ, ಅದರದೇ ಆದಂಥ ಪರಿಮಳ ಇದೆ. ಅದು ಏನಾಗುತ್ತೆ ಅಂದರೆ ಇಲ್ಲಿ ವರ್ಕ್ ಆಗುವಂಥದ್ದು ಮ್ಯಾನಿಫೆಸ್ಟೇಷನ್ನಲ್ಲಿ, ಗೊತ್ತಾಯ್ತಾ? ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಯಾವಾಗ ಮಾಡಬೇಕು ಅಂದರೆ ಶನಿವಾರ ಮಾಡಬೇಕು, ಸಾಟರ್ಡೆ. ಓಕೆನಾ? ಶನಿವಾರ ಮಾಡ್ತಾ ಬನ್ನಿ. ಯಾವ ವಾರದಲ್ಲಿ ಒಂದು ಸಲ ಶನಿವಾರ, ನೆಕ್ಸ್ಟ್ ಶನಿವಾರ, ಆ ರೀತಿ ನಿಮಗೆ ಡೈಲಿ ಮಾಡ್ಕೊಂಡು ಹೋಗ್ಬೋದು ಈ ರಿಚುವಲ್ಸನ್ನು. ಇಷ್ಟ ಇಲ್ಲ ಅಂದರೆ 3 ಶನಿವಾರ ಈ ರೀತಿ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಾ. ಇದು 2ನೇ ಮ್ಯಾನಿಫೆಸ್ಟೇಷನ್. ಇನ್ನು 3ನೇದು ಏನು ಮಾಡ್ಬೋದು, ಪಲಾವ್ ಎಲೆಯನ್ನು ಉಪಯೋಗಿಸಿ ಅಂತ. ಓಕೆನಾ? ತುಂಬ ಕೆಟ್ಟ ಕನಸು ಕೆಲವರಿಗೆ ಬೀಳ್ತಾ ಇರುತ್ತೆ, ನಿದ್ದೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಮಧ್ಯ ನಿದ್ದೆಯಿಂದ ಹೇಳ್ತಾ ಇರ್ತಾರೆ. ಕೆಲವರಿಗೆ ನಿದ್ದೆ ಮಾಡೋದೇ ಒಂದು ದೊಡ್ಡ ತಾಪತ್ರಯ. ಎಂಥ ಜೀವನ ದೇವರು ಕೊಟ್ಟರು, ಕೆಲವರಿಗೆ ಮಾತ್ರ ನಿದ್ದೆಯನ್ನು ಚಂದದ ಆಯ್ಕೆ ಮಾಡಿ ಕೊಟ್ಟಿರ್ತಾನೆ. ಕೆಲವರಿಗೆ ಶ್ರೀಮಂತಿಕೆ ಎಲ್ಲ ಇರುತ್ತೆ, ಬಟ್ ನಿದ್ದೆ ಅನ್ನೋದು ಅವ್ರ ಪಾಲಿಗೆ ಅದು ಶ್ರೀಮಂತಿಕೆ ಅಲ್ಲ, ಅದೊಂಥರ ಬಡತನ. ಆ ರೀತಿ ಆಗೋಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಈ ಪಲಾವ್ ಎಲೆಯನ್ನು ತಗೊಂಡು, ಒಂದು ಪಲಾವ್ ಎಲೆಯನ್ನು ತಗೊಂಡು ಏನು ಮಾಡಬೇಕು, ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು. ಯಾವುದರ ಕೆಳಗೆ? ದಿಂಬಿನ ಕೆಳಗೆ ಇಟ್ಟು ನೀವು ಮಲಗೋದ್ರಿಂದ ಏನಾಗುತ್ತೆ, ನಿಮ್ಮ ಕೆಟ್ಟ ಕನಸುಗಳು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ದಿನ ಮಾಡಬೇಕು? ಕಂಟಿನ್ಯೂಸ್ ಆಗಿ 7 ದಿನ ಮಾಡ್ತಾ ಬನ್ನಿ. 7 ದಿನ ದಿಂಬಿನ ಕೆಳಗೆ ಆ ಎಲೆ ಇರಲಿ, ಗೊತ್ತಾಯ್ತಾ? ಅದನ್ನು ತೆಗಿಬೇಕು ಅಂತ ಏನಿಲ್ಲ, ಅದೇ ಎಲೆಯನ್ನು ಇಡ್ಬೋದು. ಅಕಸ್ಮಾತ್ ನಿಮಗೆ ತುಂಬಾ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅಂತ ಅನಿಸಿದರೆ ಆ ಎಲೆಯನ್ನು ಚೇಂಜ್ ಮಾಡ್ಬೋದು. ಇವತ್ತು ಯಾವ ಎಲೆ ಇಟ್ರಿ, ಅದನ್ನು ತೆಗಿರಿ, ನೆಕ್ಸ್ಟ್ ಇನ್ನೊಂದು ಎಲೆಯನ್ನು ಇಡಿ, ಗೊತ್ತಾಯ್ತಾ? ಇಲ್ಲ ನನಗೆ ಅಷ್ಟೊಂದು ಕೆಟ್ಟ ಕನಸು ಬೀಳಲ್ಲ ಬಟ್ ಎಚ್ಚರ ಆಗುತ್ತೆ ಅನ್ನೋರಾದರೆ 7 ದಿನ ಅದೇ ಎಲೆಯನ್ನು ಇಡಬಹುದು. ಇದು ಕೂಡ ನಿಮ್ಮ ದೇಹದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ 4th ಒನ್ ಇನ್ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿದರೆ, ಕೆಲವ್ರ ಮನೆಯಲ್ಲಿ ಮಕ್ಕಳಿರ್ತಾರೆ, ಎಕ್ಸಾಮ್ ಅಂದ ಕೂಡಲೇ ಅವರಿಗೆ ತುಂಬಾ ಭಯ, ತುಂಬಾ ಟೆನ್ಷನ್. ಚೆನ್ನಾಗಿ ಓದಿರ್ತಾರೆ, ಶಾಲೆಗೆ ಹೋದಾಗ ಅದೇನೋ ಬರೆದು ಹೊರಗಡೆ ಬಂದುಬಿಡ್ತಾರೆ, ಮಾರ್ಕ್ಸ್ ಕಮ್ಮಿ ಆಗುತ್ತೆ, ಅವ್ರಿಗೂ ಅದರಿಂದ ಬೇಜಾರಾಗುತ್ತೆ. ನಿಮ್ಮ ಮನೆಯಲ್ಲಿ ಕಲಿಯುವಂತಹ ಮಕ್ಕಳಿದ್ರೆ, ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಇದನ್ನು ಪ್ರಯೋಗ ಮಾಡಿ ನೋಡಬಹುದು. ಅವರು ಕೂತ್ಕೊಂಡು ಓದುವಂತಹ ಟೇಬಲ್ ಇರುತ್ತೆ ನೋಡಿ, ಟೇಬಲ್ ಗೊತ್ತಾಗುತ್ತಲ್ಲ, ಆ ಟೇಬಲ್ ಮೇಲೆ ಒಂದು ಇಂತಹ ದೀಪವ ಅಥವಾ ನೀವು ಏನನ್ನು ಬರ್ನ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಾ, ಕೈಪಿಡಿ, ನಮ್ಮಲ್ಲಿ ಕೈಪಿಡಿ ಅಂತ ಹೇಳ್ತೇವೆ ನಾವು ದಕ್ಷಿಣ ಕನ್ನಡದಲ್ಲಿ, ನಿಮ್ಮಲ್ಲಿ ಏನಂತೀರಿ ಅಂತ ನಮ್ಗೆ ಗೊತ್ತಿಲ್ಲ. ಈ ರೀತಿಯ ಒಂದು ಬರ್ನ್ ಮಾಡುವಂತಹ ಬೌಲ್ ಇರುತ್ತಲ್ಲ, ಆ ಬೌಲಲ್ಲಿ 1 ಅಥವಾ 2 ಪಲಾವ್ ಎಲೆಯನ್ನು ಹಾಕಿ, ಅದನ್ನು ಕರ್ಪೂರ ಹಾಕಿ, ಅದಕ್ಕೆ 1 ಅಥವಾ 2 ಲವಂಗವನ್ನು ಸೇರಿಸಬೇಕು. ಓಕೆನಾ? ಈ ಲವಂಗ ಮತ್ತು ಕರ್ಪೂರ ಮತ್ತು ಪಲಾವ್ ಎಲೆ ಇದನ್ನಿಷ್ಟನ್ನು ಹಾಕಿ ಅದನ್ನು ನೀವು ಅಲ್ಲಿಯೇ ಬರ್ನ್ ಮಾಡಬೇಕು. ನಿಮ್ಮ ಓದುವ ಮಗುವಿನ ಟೇಬಲ್ ಮೇಲೇ ಬರ್ನ್ ಮಾಡಬೇಕು. ಓಕೆನಾ? ಆ ರೀತಿ ಬರ್ನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆ ಮಗುವಿನ ಫಿಯರ್ ಕಮ್ಮಿ ಆಗ್ತಾ ಹೋಗುತ್ತೆ, ರಿಸಲ್ಟ್ ತುಂಬ ಉತ್ತಮವಾಗುತ್ತೆ. ಇದೆಲ್ಲ ನಾನು ಮಾಡುವಂತಹ ಮ್ಯಾನಿಫೆಸ್ಟೇಷನ್ ತುಂಬ ಸುಲಭದ ಮ್ಯಾನಿಫೆಸ್ಟೇಷನ್. ಇದಕ್ಕೆ ಹೆಚ್ಚು ದುಡ್ಡಿನ ಅವಶ್ಯಕತೆ ಇಲ್ಲ ಮತ್ತು ಹೆಚ್ಚು ಟೈಮಿನ ಅವಶ್ಯಕತೆಯೂ ಇಲ್ಲ. ರಿಸಲ್ಟ್ ಕೂಡ ಪಕ್ಕಾ ನಿಮಗೆ ಸಿಕ್ಕುತ್ತೆ. ಇದನ್ನು ಕೂಡ ಮಾಡಿ ನೋಡಿ. ನೆಕ್ಸ್ಟ್ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಏನು ಅಂತ ಹೇಳಿದರೆ 3+5 ಮ್ಯಾನಿಫೆಸ್ಟೇಷನ್. ಇದನ್ನು ಯಾಕೆ 3+5 ಅಂತ ಹೇಳ್ತಾರೆ ಅಂತ ಹೇಳಿದರೆ, ನೋಡಿ ಯಾಕೆ ಅಂತ ಹೇಳ್ತೇನೆ. 3+5 ಅಂತ ಹೇಳಿ ಪಲಾವ್ ಎಲೆಯ ಮೇಲೆ ಬರೆಯೋದು. 3+5 ಯಾವ ಇಂಕ್, ಬ್ಲೂ ಆರ್ ಗ್ರೀನ್, ಈ ಇಂಕಲ್ಲೇ ಬರೀಬೇಕು. ಜೆಲ್ ಪೆನ್ ಯೂಸ್ ಮಾಡ್ಬೋದು,
ಹಿಡಿಯಲ್ಲ ಅಂದರೆ ಸ್ಕೆಚ್ ಪೆನ್ ಕೂಡ ಯೂಸ್ ಮಾಡಬಹುದು. ಕೆಲವೊಮ್ಮೆ ಬಾಲ್ ಪೆನ್ಗಳು ಬರೀಲಿಕ್ಕೆ ಹೋದರೆ ಅದರಲ್ಲಿ ಹಿಡಿಯೋದಿಲ್ಲ, ಅಕ್ಷರಗಳು ಬೇಗ ಅದರಲ್ಲಿ ಮೂಡೋದಿಲ್ಲ, ಯಾಕೆಂದರೆ ಅದು ಒಣಗಿದ ಎಲೆಗಳಲ್ವ. ಹಾಗಾಗಿ 3+5 ಅಂತ ಬರ್ಕೊಳ್ಳೋದು. ಬರ್ಕೊಂಡು ಏನು ಮಾಡಬೇಕು, ಈ 3+5 ನಂಬರ್ ಉಂಟಲ್ಲ, ಈ ಬರ್ದದ್ದನ್ನು, ಈ ಪಲಾವ್ ಎಲೆಯನ್ನು, ಈಗ ಮ್ಯಾಥ್ಸ್ ಒಂದು ಸ್ಟೂಡೆಂಟ್ಗೆ ಕಷ್ಟ ಅಂತ ಆದರೆ, ಅವನಿಗದು ಎಷ್ಟು ಹೇಳ್ಕೊಟ್ರೂ ಅರ್ಥ ಆಗ್ತಾ ಇಲ್ಲ ಅಂತಾದರೆ, ಅವನ ಕೊನೆಯ ಪೇಜ್ಗಳಿರುತ್ತಲ್ವ, ಈ ರೀತಿ ಪೇಜ್ಗಳಿರುತ್ತಲ್ವ, ಆ ಪೇಜ್ನ ಅಡಿಯಲ್ಲಿ ಹೀಗೆ ಆ ಎಲೆಯನ್ನು ಇಟ್ಬಿಡೋದು. ಓಕೆನಾ? ಆ ಮಗುವಿಗೆ ಏನಾಗುತ್ತೆ, ಪಾಸಿಟಿವ್ನೆಸ್ಸು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? 3+5 ಅಂದರೆ 8. 8 ಎನ್ನುವಂಥದ್ದು ಇನ್ಫಿನಿಟಿ. ಓಕೆನಾ? ಇನ್ಫಿನಿಟಿ. ಓಕೆ, ಇನ್ಫಿನಿಟಿಯ ಚಿಹ್ನೆ. ಅರ್ಥ ಆಗುತ್ತಾ? ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವಿನ ಬ್ಲಾಕೇಜ್, ಆ ಮಗುವಿನ ಮನಸ್ಸಿನಲ್ಲಿರುವಂತಹ ಆ ಸಬ್ಜೆಕ್ಟ್ನ ಬ್ಲಾಕೇಜ್ ಹೊರಗಡೆ ಹೋಗುತ್ತೆ. ಇದರಿಂದ ಮಗು ಒಳ್ಳೆ ಸ್ಕೋರನ್ನು ಮಾಡುತ್ತೆ. ನಿಮ್ಮ ಮಗು ಮನೆಯಲ್ಲಿ ಏನು ಕಲಿತಾ ಇದೆಯೋ ಆ ಸ್ಟೂಡೆಂಟ್ ಒಳ್ಳೆ ಸ್ಕೋರನ್ನು ಆ ಸಬ್ಜೆಕ್ಟಲ್ಲಿ ತೆಗಿಲಿಕ್ಕೆ ಶುರು ಮಾಡುತ್ತೆ. ಓಕೆ, ಇದನ್ನು ಕೂಡ ಮಾಡಿ ನೋಡಬಹುದು. ಟ್ರಸ್ಟ್ ವರ್ತಿ ಇದು ಕೂಡ. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ರಿಲೇಷನ್ಶಿಪ್. ಕೆಲವರು ಗಂಡ ಹೆಂಡತಿ ಅಂದರೆ ನಿಮ್ಮ ಬಾಳ ಸಂಗಾತಿ, ನಿಮ್ಮ ಪಾರ್ಟ್ನರ್ ತುಂಬಾ ಜಗಳ ಮಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ತಾಪಗಳು ಮನೆಯಲ್ಲಿ ಆಗ್ತಾನೇ ಇರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ಬೋದು, ಇದೇ ಪಲಾವ್ ಎಲೆಯನ್ನು ಬಳಸಿ ಮಾಡ್ಬೋದು. ಹೇಗೆ? ನೀವು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇಬ್ಬರಲ್ಲಿ ಒಬ್ಬರು ಯಾರು ಹೆಚ್ಚು ಜಗಳ ಮಾಡ್ತಾ ಇದ್ದಾರೋ ಅವರು ಮಲ್ಕೊಳ್ಳುವಂತಹ ದಿಂಬಿನ ಕೆಳಗೆ ಪಲಾವ್ ಎಲೆ 1 ಅಥವಾ 2 ಪಲಾವ್ ಎಲೆಯನ್ನು ಇಡ್ತಾ ಬನ್ನಿ. ಇದನ್ನು ಏನು ಮಾಡಬೇಕು, ಕಂಪಲ್ಸರಿ ನೀವು ಇವತ್ತು ಪಲಾವ್ ಎಲೆಯನ್ನು 1 ಅಥವಾ 2 ಇಟ್ರಿ ಅಂತ ಇಟ್ಕೊಳ್ಳಿ. ಮರದಿನ ಆ ಎಲೆಯನ್ನು ಚೇಂಜ್ ಮಾಡಬೇಕು. ಅದೇ ಎಲೆಯನ್ನು ಮುಂದುವರಿಸ್ಲಿಕ್ಕಾಗಲ್ಲ. ಅದನ್ನು ತೆಗೆದು ಬರ್ನ್ ಮಾಡಿ ಹೊರಗಡೆ ಬಿಸಾಕಿ ಪುನಃ ಇನ್ನೊಂದು ಪಲಾವ್ ಎಲೆಯನ್ನು ಆ ದಿಂಬಿನಡಿ ಇಟ್ಬಿಡೋದು. ಇದರಿಂದ ಏನಾಗುತ್ತೆ ಅಂದರೆ, ಅವರ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಅವರ ಆರಾದಲ್ಲಿ ಬ್ಲಾಕ್ ಆಗಿರೋದು ಹೊರಗಡೆ ಹೋಗುತ್ತೆ. ಮನೆಯಲ್ಲಿ ಜಗಳ ಆಗೋದು ಕಮ್ಮಿ ಆಗುತ್ತೆ. ಇದು ಕೂಡ ಅತ್ಯುತ್ತಮವಾದಂತಹದ್ದು. ಇದು ಎಷ್ಟು ದಿನ ಮಾಡ್ಬೋದು? 7 ಡೇಸ್, ಕಂಟಿನ್ಯೂಸ್ ಆಗಿ 7 ಡೇಸ್ ಮಾಡಬಹುದು. ಇದು ಕೂಡ ಅತ್ಯಂತ ಸುಲಭವಾದಂತಹ ವಿಧಾನ. ಓಕೆನಾ? ಇದೆಲ್ಲ ಏನು ಅಂತ ಹೇಳಿದ್ರೆ, ಪಲಾವ್ ಎಲೆಯನ್ನು ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ. ಓಕೆನಾ? ಇದು ಮ್ಯಾನಿಫೆಸ್ಟೇಷನ್ನಲ್ಲಿ ಬಳಕೆ ಆಗುವಂತಹ ವಿಧಾನಗಳು. ಓಕೆ, ಇನ್ನೂ ಕೆಲವರಿಗೆ ಕಣ್ಣು ದೃಷ್ಟಿ ಅಂತ ಹೇಳ್ತಾರಲ್ಲ, ಅದು ಬೇಗ ನಾಟುವಂತಹದ್ದು. ಅದು ಏನಾಗುತ್ತೆ ಅಂತ ಹೇಳಿದರೆ, ಪ್ರತಿ ಮನುಷ್ಯನಿಗೂ ಇಂಪಾರ್ಟೆಂಟಾಗಿ 7 ಚಕ್ರಾಸ್ ಇದೆ. ನಿಮಗದು ಗೊತ್ತಿರಲಿ. ಚಕ್ರಗಳು ಸುಮಾರಿದೆ, ಬಟ್ ಮೇಯ್ನಾಗಿ ನಾವು ನೋಡುವಂತಹದ್ದು 7 ಚಕ್ರಗಳು. ಈ 7 ಚಕ್ರದಲ್ಲಿ ನಾನು ಮುಂದಿನ ಸೆಷನ್ನಲ್ಲಿ ಅಥವಾ ಮುಂದಿನ ನಿಮಗೆ ಬರುವಂತಹ ವಿಡಿಯೋದಲ್ಲಿ ಆ 7 ಚಕ್ರಗಳ ಬಗ್ಗೆ ಹೇಳ್ತೇನೆ ಜ್ಯೋತಿಷ್ಯದಲ್ಲಿ. ಹಾಗೂ ಅದರ ಜೊತೆಗೆ ಅದರ ಬಣ್ಣ, ಅದರ ಸ್ವರೂಪ ಮತ್ತು ಅದಕ್ಕೆ ಅನುಸರಿಸಿರುವಂತಹ ದೇವಿ ಯಾರು ಅಂತಲೂ ಹೇಳ್ತೇನೆ, ಶಕ್ತಿ ಸ್ವರೂಪ ಯಾರು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಕೂಡ ಮುಂದಿನ ಇದರಲ್ಲಿ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತಾನೆ. ಈ 7 ಚಕ್ರ ಇದೆಯಲ್ಲ, ಇದರಲ್ಲಿ ಒಂದು ಬ್ಯಾಲೆನ್ಸ್ ತಪ್ಪಿದರೂ ಕೂಡ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವಿದ್ಯೆಯಲ್ಲಿ ಅಥವಾ ನಿಮ್ಮ ಯಾವುದೇ ಫೈನಾನ್ಸ್ ಆಗಲಿ ಎಲ್ಲ ವಿಚಾರದಲ್ಲೂ ಕೂಡ ಅಪ್ಸ್ ಆ್ಯಂಡ್ ಡೌನ್ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಆದ್ದರಿಂದಾಗಿ ಈ 7 ಚಕ್ರವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಈಗ ನಿಮ್ಮಲ್ಲಿ ಯಾರೋ ಒಬ್ಬರು ಹೊರಗಡೆ ಹೋಗಿರ್ತೀರಾ, ಫಂಕ್ಷನಿಗೆ ಹೋಗಿರ್ತೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ನ ಒಂದು ಪಾರ್ಟಿಗೆ ಹೋಗಿರ್ತೀರಾ, ಏನೂ ಬೇಡ, ಜಸ್ಟ್ ದೇವಸ್ಥಾನಕ್ಕೆ ಅಂತಲೇ ಹೋಗಿರಿ ಅಥವಾ ಜಸ್ಟ್ ಹೊರಗಡೆ ಅಂತಲೇ ಹೋಗಿರಿ. ಕೆಲವ್ರಿಗೆ ಹೋಗಿ ಬಂದ ಕೂಡಲೇ ಏನಾಗುತ್ತೆ, ತಲೆ ಸಿಡ್ತಾ ಬರುತ್ತೆ, ಕೆಲವರಿಗೆ ವಾಮಿಟಿಂಗ್ ಆಗುತ್ತೆ, ಕೆಲವರಿಗೆ ಹೊಟ್ಟೆ ಉಬ್ಬರಿಸಿದಾಗ ಅನಿಸುತ್ತೆ, ಇನ್ನು ಕೆಲವರಿಗೆ ಮೈಕೈ ಎಲ್ಲ ನೋವು ಬರುತ್ತೆ, ಕಾಲು ನೋವು ಬರುತ್ತೆ. ನೋಡಿ, ಕೇವಲ ಮನುಷ್ಯರ ಕಣ್ಣು ಮಾತ್ರ ಅಲ್ಲ, ಹೊರಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಗಾಳಿಯಲ್ಲಿಯೂ ಕೂಡ ಸಂಚಾರ ಮಾಡ್ತಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಮನುಷ್ಯರು ಅದು ಇದು ಅಂತ ಅಲ್ಲ, ನೀವು ಎಷ್ಟು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟದ್ದು. ಪಾಸಿಟಿವ್ ಎನರ್ಜಿ ಎಷ್ಟು ಇದೆಯೋ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮ ವಾತಾವರಣದಲ್ಲಿ ಸತ್ಯವಾಗಿಯೂ ಇದೆ. ಅರ್ಥ ಆಯ್ತಾ? ಅದು ಕಣ್ಣಿಗೆ ಕಾಣಬೇಕು ಅಂತಿಲ್ಲ. ಕಣ್ಣಿಗೆ ಕಾಣದಂತಹ ಸಾವಿರಾರು ಲಕ್ಷಾನುಗಟ್ಟಲೆ ಜೀವಿಗಳು ಕೂಡ ಈ ಭೂಮಿ ಮೇಲೆ ಇದೆ. ಅದೇ ರೀತಿಯಲ್ಲಿ ಈ ಎನರ್ಜಿ ಕೂಡ ಈ ಭೂಮಿ ಮೇಲೆ ಇದೆ. ನಾವು ಅದಕ್ಕೆ ಏನು ಮಾಡಬೇಕು, ನಮ್ಮನ್ನು ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೋದು. ಹೇಗೆ? ನೀವೀಗ ಹೊರಗಡೆ ಹೋಗಿರ್ತೀರ, ಮನೆಗೆ ಬರ್ತೀರಾ, ನಿಮ್ಮ ಮಾಮೂಲಿ ರಿಚುವಲ್ಸನ್ನು ಮಾಡ್ಕೊಳ್ಳಿ. ನೀವು ಕಾಲು ತೊಳಿತೀರೋ ಅಥವಾ ನಿವಾಳಿಸ್ಕೊಳ್ತೀರೋ, ದೃಷ್ಟಿ ನಿವಾಳಿಸೋದು ಮಾಡ್ತಾರಲ್ಲ ಕೆಲವರು, ಅದೆಲ್ಲ ಮಾಡ್ಬೋದು. ಬಟ್ ಇದು ತುಂಬ ಎಕ್ಸ್ಟ್ರಾಡಿನರಿಯಾಗಿ ವರ್ಕ್ ಆಗುತ್ತೆ. ಏನು ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಕಲ್ಲುಪ್ಪು, ಸಾಧಾರಣವಾಗಿ ರಾಕ್ ಸಾಲ್ಟ್,
ರಾಕ್ ಸಾಲ್ಟ್ ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ ಅಲ್ವಾ. ಈ ರಾಕ್ ಸಾಲ್ಟನ್ನು ಒಂದು ಸ್ವಲ್ಪ ತೊಗೊಂಡು ಏನು ಮಾಡ್ಬೋದು, ನಿಮ್ಮ ಮನೆಯಲ್ಲಿ ನೀವು ಸ್ನಾನ ಮಾಡುವಂತಹ ಬಾತ್ರೂಮಿನ ಬಕೆಟ್ಗೆ ಹಾಕೋದು. ಆ ಬಾತ್ರೂಮಿನ ಬಕೆಟ್ಗೆ ಹಾಕಿ ನೀವು ಸ್ನಾನ ಮಾಡಬೇಕಲ್ಲ, ಎಷ್ಟು ನೀವು ಬಿಸಿ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡ್ತೀರಾ ಅಷ್ಟು ಬಿಸಿ ನೀರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸ್ನಾನ ಮಾಡಿ. ಆ ನೀರಲ್ಲಿ, ಉಪ್ಪಿನ ನೀರಲ್ಲೇ ಸ್ನಾನ ಮಾಡಬೇಕು, ಅರ್ಥ ಆಯ್ತಾ? ಉಪ್ಪಿನ ನೀರಲ್ಲಿ ಸ್ನಾನ ಮಾಡಿ 1-2 ಸೆಕೆಂಡ್ ಅದೇ ಬಾತ್ರೂಮಲ್ಲಿ ನಿಲ್ಲಿ. ಆ ನೀರು ಸ್ವಲ್ಪ ಕೆಳಗೆ ಇಳಿದು ಹೋಗಲಿ, ಆಮೇಲೆ ಟವಲ್ ತಗೊಂಡು ಒರೆಸ್ಕೊಂಡು ಹೊರಗಡೆ ಬರ್ಬೋದು. 100% ಇದು ವರ್ಕ್ ಆಗುತ್ತೆ. ನೀವು ಸ್ನಾನ ಮಾಡಿದ ಕೂಡಲೇ ನಿಮ್ಮ ಮೈಕನ್ನು ಹಿಡಿದೋಗುತ್ತೆ. ಉಪ್ಪಿಗೆ ಎಲ್ಲವನ್ನು ಎಳ್ಕೊಳ್ಳುವಂಥ ಶಕ್ತಿ ಇದೆ. ನಿಮ್ಮ 7 ಚಕ್ರವನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಉಪ್ಪಿಗಿದೆ, ಲವಣಕ್ಕಿದೆ. ಆದ್ದರಿಂದಾಗಿ ಈ ಲವಣವನ್ನು ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ, ಇಂಗ್ಲೀಷ್ ಮೆಡಿಸಿನಲ್ಲಿ ಉಪಯೋಗಿಸ್ತಾರೆ. ಈ ರೀತಿಯಾಗಿ ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿಯೂ ಕೂಡ ಉಪ್ಪನ್ನು ಉಪಯೋಗಿಸ್ತಾರೆ. ಓಕೆನಾ? ನೆಕ್ಸ್ಟ್ ಇನ್ಯಾವ ರೀತಿ ಉಪಯೋಗಿಸ್ಬೋದು ರಾಕ್ ಸಾಲ್ಟನ್ನು ಅಂತ ಹೇಳಿದರೆ, ಇದೇ ಉಪ್ಪನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ಟಬ್ ತಗೊಳ್ಳಿ. ಆ ಟಬ್ಬಿಗೆ ಉಪ್ಪು, ಸ್ವಲ್ಪ ಅರಿಶಿನ ಅಂದರೆ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ ಮತ್ತು ಕಲ್ಲುಪ್ಪು, ಇವೆರಡನ್ನು ಒಂದು ಇಷ್ಟಿಷ್ಟು ಹಾಕ್ಕೊಳ್ಳೋದು. ಟರ್ಮರಿಕ್ ಪೌಡರ್ ಒಂದಿಷ್ಟು ಸಾಕಾಗುತ್ತೆ, ಕಲ್ಲುಪ್ಪು ಒಂದಿಷ್ಟು. ಅದು ಕರಗಲಿಕ್ಕೆ ಬಿಡಿ. ಕರಗಿದ ಮೇಲೆ ಆ ನೀರನ್ನು ಸ್ವಲ್ಪ ತಗೊಂಡು ಏನು ಮಾಡಬೇಕು, ನಿಮ್ಮ ಮನೆಯ ಪ್ರತಿ ರೂಮಿನ ಮೂಲೆಗೂ ಅದನ್ನು ಸ್ಪ್ರೇ ಮಾಡಬೇಕು. ಓಕೆನಾ? ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಮೂಲೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ. ಇದನ್ನೆಲ್ಲ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಶಾಂತಿ ಬರುತ್ತೆ, ಎಷ್ಟು ಗಂಡ ಹೆಂಡತಿ ಜೊತೆ ನಾವು ಒಂದು ಹೊಂದಾಣಿಕೆ ಬರುತ್ತೆ, ಮಕ್ಕಳ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಫೈನಾನ್ಷಿಯಲಿ ನೀವೇನಾದರೂ ಸ್ಟಕ್ ಆಗಿದ್ರೆ ಕೂಡ ಇದರಿಂದ ಹೊರಗಡೆ ಬರ್ತೀರಾ. ಇವೆಲ್ಲ 100% ಆಗಿ ವರ್ಕ್ ಆಗುವಂತಹ ಮ್ಯಾನಿಫೆಸ್ಟೇಷನ್ಗಳು, ಹಾಗೆ ಅದರ ಜೊತೆಗೆ ರಿಚುವಲ್ಸ್ಗಳು ಕೂಡ. ಇದೆಲ್ಲ ಅತ್ಯಂತ ಸುಲಭ. ಇದಕ್ಕೆ ಜಾಸ್ತಿ ದುಡ್ಡಿನ ಖರ್ಚಿರೋಲ್ಲ, ಅಥವಾ ಜಾಸ್ತಿ ಸಮಯದ ವೇಸ್ಟ್ ಕೂಡ ಆಗಲ್ಲ. ಮತ್ತು ಏನು ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ ಕೂಡ ವೇಸ್ಟ್ ಇದರಲ್ಲಿ ಆಗಲ್ಲ. ಎಲ್ಲದಕ್ಕಿಂತ ಚೆನ್ನಾಗಿ ವರ್ಕ್ ಆಗುವಂತಹ ರಿಚುವಲ್ಸ್ಗಳು. ಇದನ್ನು ಮಾಡಿ ನೀವು ಕೂಡ ಉಪಯೋಗವನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವರಿಗೆ ಧನ್ಯವಾದ, ಹಾಗೂ ಕಮೆಂಟ್ ಮಾಡಿದವ್ರಿಗೂ ಕೂಡ ಧನ್ಯವಾದ. ವ್ಯೂಸ್ ಯಾರೆಲ್ಲ ನನ್ನ ಚಾನಲಲ್ಲಿ ಬಂದು ವೀಕ್ಷಣೆ ಮಾಡಿದ್ದೀರೋ ಅವ್ರಿಗೂ ಕೂಡ ಧನ್ಯವಾದ. ಮುಂದಿನ ದಿನಗಳಲ್ಲಿ ನಾವು ಜ್ಯೋತಿಷ್ಯ, ಹಾಗೆ ಅದರ ಜೊತೆಗೆ ವಾಸ್ತು ಮತ್ತು ಇದೇ ರೀತಿಯ ಹಲವಾರು ಸಲಹೆಗಳನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಟ್ಯಾರೋ ಕಾರ್ಡ್ ರೀಡಿಂಗ್ ಎಂದಿನಂತೆ ಮಾಡಲಿಕ್ಕೂ ಕೂಡ ಇಷ್ಟಪಡ್ತೇನೆ. ಅದರ ಜೊತೆಗೆ ಮುಂದೆ ನಾನು ಮುಂಬರುವ ದಿನಗಳಲ್ಲಿ ಕಾಫಿ ಕಪ್ ರೀಡಿಂಗ್, ಹೇಗೆ ಕಾಫಿಯ ಪೌಡರನ್ನು, ಕಾಫಿಯ ಡಿಕಾಕ್ಷನನ್ನು ಬಳಸ್ಕೊಂಡು ನಾವು ಪ್ರಿಡಿಕ್ಷನನ್ನು ಕೊಡಬಹುದು. ಮತ್ತು ಅದರ ಜೊತೆಗೆ ಕ್ರಿಸ್ಟಲ್ ಬಾಲನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಪ್ರಿಡಿಕ್ಷನನ್ನು ಕೊಡಲಿಕ್ಕಾಗತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಕರೆಂಟ್ ಫೀಲಿಂಗ್ಸನ್ನು ಕೂಡ ನೋಡಲಿಕ್ಕಾಗತ್ತೆ, ನಿಮ್ಮ ಸಿಚುವೇಶನ್ ಕೂಡ ಹೇಳಲಿಕ್ಕಾಗತ್ತೆ. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಮಾಡೋಣ. ಈ ಚಾನಲ್ಗೆ ವಿಸಿಟ್ ಮಾಡಿ ಹೊಸ ವಿಚಾರವನ್ನು ತಿಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಪಾಸಿಟಿವ್ ಆಗಿರಿ, ಪಾಸಿಟಿವ್ ವೇವ್ಸ್ ಕಡೆನೇ ಇರಿ, ಪಾಸಿಟಿವನ್ನು ಅಟ್ರ್ಯಾಕ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದ.